ಉಪೇಂದ್ರ ಕುಮಾರ್ ಎಂಆರ್ ಸಾಹಿತಿಗಳು, ಕನ್ನಡ ಪ್ರಾಧ್ಯಾಪಕರು, ಮೊದಲನೇದಾಗಿ ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಹೈಯರ್ ಎಜುಕೇಶನ್ ಹಾಗೂ ಕಾರ್ಯದರ್ಶಿಯಾಗಿ ಕಾಸಾಪ ಮಾದೇವಪುರ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಮನ್ವಯ ಸಾಹಿತ್ಯ ದೊಡ್ಡರಂಗೇಗೌಡ ಅಭಿಮಾನ ಬಳಗ ಹಾಗೂ ಉಪಾಧ್ಯಕ್ಷರಾಗಿ, ಅದರಲ್ಲಿ ಸಾಹಿತ್ಯ ಅಂದ್ರೆ ಸಮನ್ವಯ ಸಾಹಿತ್ಯದಲ್ಲಿ ಅಧ್ಯಕ್ಷರಾಗಿ ದುಡಿತಾ ಇದ್ದಾರೆ. ಉಪಾಧ್ಯಕ್ಷರಾಗಿ ಅಸಂಘಟಿತ ದಿನಪತ್ರಿಕೆ ವಿತರಕರಾಗಿ ಅಲ್ಲಿ ದುಡಿತಾ ಇದ್ದಾರೆ. ಸುಮಾರು 25 ವರ್ಷಗಳಿಂದ ಇವರು ಕನ್ನಡ ತಾಯಿ ಸೇವೆಯನ್ನು ತೊಡಗಿಸಿಕೊಂಡು 10ಕ್ಕೂ ಹೆಚ್ಚು ಕೃತಿಗಳನ್ನು ರಚನೆ ಮಾಡಿ 25ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನ ಪಡ್ಕೊಂಡು ಸುಮಾರು 50 ಸಂಘ ಸಂಸ್ಥೆ ಜೊತೆಗೆ ಒಡನಾಡಿಯಾಗಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ನಮಗೆ ಇಂಥವರನ್ನ ಇವತ್ತು ನಾವು ಎರಡೂ ಸಂಸ್ಥೆ ಅಂದ್ರೆ ಪ್ರಸನ್ನ ಸರ್ ನೋಡಿ ಒಂದೇ ಮಾತು ಹೇಳಿದ್ರು, ನಾನು ಸರ್ ಒಂದು ಗಾಯನ ಕಾರ್ಯಕ್ರಮ ಮಾಡೋಣ ಅಷ್ಟೇ ಅಂತ ಹೇಳಿದೆ. ಇಲ್ಲ, ಇದಕ್ಕೆ ಒಂದು ಅರ್ಥ ಬರ್ಬೇಕಾದ್ರೆ ಕನ್ನಡ ಒಂದು ರಾಜ್ಯೋತ್ಸವದ ಸಂದರ್ಭದಲ್ಲಿ ನಾವು 3 ಜನ ಸಾಧಕರಿಗೆ ನಾವು ಗುರುತಿಸಲೇಬೇಕು ಅಂತಕ್ಕಂಥ ಮಾತನ್ನ ಹೇಳಿದಾಗ ನಾನು ಅವರು ಸೇರಿ ಈ 3 ಜನರನ್ನ ಅಂದ್ರೆ ಮೊದಲೇ ಗುರುಗಳು ಅವ್ರನ್ನ ನಂಜುಂಡ ಸ್ವಾಮಿ ಸರ್ನ ಗುರುತಿಸಿದ್ರು. ಆನಂತರ ಇವರಿಬ್ಬರನ್ನ ನಾವು ಗುರುತಿಸಿ ಗಾಯಕರು ಮತ್ತೆ ಹೋರಾಟಗಾರರು ಸಾಹಿತಿಗಳು 3 ಜನರನ್ನ ಈ ಸಂದರ್ಭದಲ್ಲಿ ನಾವು ಗುರುತಿಸಿದ್ದೀವಿ. ಹಾಗಾಗಿ ಅವರಿಗೆ ನಾವು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದಗಳು. ಒಬ್ಬ ಹೋರಾಟಗಾರರು, ಒಬ್ಬ ಗಾಯಕರು, ಹಾಗೆ ಒಬ್ಬ ತಾಯಿಗೆ ಈ ರೀತಿಯಾದಂತಹ ಒಂದು ಸನ್ಮಾನವನ್ನು ಸ್ವೀಕರಿಸಿ ಈ ವರ್ಷದ ಒಂದು ಪ್ರಾರಂಭೋತ್ಸವವನ್ನು ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲೂ ಸಹ ಇನ್ನು ಹಲವಾರು ಚಟುವಟಿಕೆಗಳಲ್ಲಿ, ಹಲವಾರು ಕಲಾರಂಗಗಳಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿದಂತಹ ಸಾಧಕರಿಗೆ ಈ ಪ್ರಶಸ್ತಿ ಪುರಸ್ಕಾರಗಳು ಸಿಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಎಲ್ಲ ಈ ಒಂದು ಪ್ರಶಸ್ತಿ ಪಡೆದಂತಹ ಗಣ್ಯ ವ್ಯಕ್ತಿಗಳು ಛಾಯಾಗ್ರಹಣಕ್ಕೆ ತಯಾರಾಗಿ ಮತ್ತೊಮ್ಮೆ ತಾವೆಲ್ಲರೂ ಸಹ ಮೊಬೈಲ್ ಹಾಕೊಂಡಿರಿ, ಚಪ್ಪಾಳೆ ಹೊಡೆಯಬೇಕಾಗಿಲ್ಲ. ಗಾಡಿ ಕೂತವರು ಸಹ ಚಪ್ಪಾಳೆನ ಹೊಡೆಯಬೇಕಾಗಿದೆ. ಯಾಕಂತಂದ್ರೆ ಒಟ್ಟಿಗೆ ಅವರೆಲ್ಲ ಕೂತಿದ್ದಾರೆ, ಒಂದು ಚಪ್ಪಾಳೆ ಇದ್ರೆ ಚೆನ್ನಾಗಿರುತ್ತೆ. ಕರೆಕ್ಟಾ? ಸರ್ ನೀವು 3 ಜನ ಹಂಗೆ ಕೂತ್ಕೊಳ್ಳಿ ಸರ್. ಹಂಗೆ ಇರಲಿ, ಯಾಕಂದ್ರೆ ನಾವು ಬೇರೆಯವರು ಸಹ ಅವ್ರ ಜೊತೆಲಿ ಬಂದಿರ್ತಕ್ಕಂಥ ಗೆಳೆಯರಾಗಲಿ ಬಳಗದವರಾಗಲಿ ಬನ್ನಿ, ಎಷ್ಟು ಸೇರಿ ಬನ್ನಿ ಬನ್ನಿ ಕರೆಯಪ್ಪ, ಹೆಸರು ಹಿಡಿದು ಬನ್ನಿ. ಇಲ್ಲ ಗುರುಗಳೇ, ಒಂದು ನಿಮಿಷ ಎಲ್ಲರೂ ಯಾಕಂದ್ರೆ ಗೊಂದಲ ಮಾಡ್ಕೊಳ್ಳೋದು ಬೇಡ. 4 ಜನ 5 ಜನ ಒಂದು ಬನ್ನಿ, ಎಷ್ಟಾಗುತ್ತೆ ಅಷ್ಟು ಜನ ಇಟ್ಕೊಳ್ಳಿ. ಕೂತ್ಕೊಳ್ಳಿ, ಆಯ್ತು ಕೂತ್ಕೊಳ್ಳಿ. ಯಾವ್ದವ್ರು ದಯಮಾಡಿ ಕೆಳಗಡೆ ಬಂದ್ಬಿಡಿ. ಈ ರೀತಿಯಾದಂತಹ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕಾದ್ರೆ ಬಹಳ ಸಂತೋಷ ಆಗುತ್ತೆ. ಈ ಸಂತೋಷದ ಸಂದರ್ಭದಲ್ಲಿ ನಾವಿರ್ಬೇಕಾಗಿತ್ತು ಅಂತಕ್ಕಂಥ ಗೊಂದಲ ಇರ್ತದೆ. ದಯವಿಟ್ಟು ಸಾವಧಾನದಿಂದ ಪ್ರತಿಯೊಬ್ಬರು ಸಹ ಈ ಒಂದು ಛಾಯಾಗ್ರಹಣಕ್ಕೆ ಭಾಗವಹಿಸಬೇಕು. ಯಾರು ಗೊಂದಲ ಮಾಡ್ಕೊಬೇಡಿ, ಸಾವಧಾನವಾಗಿ ನಮ್ಮೆಲ್ಲರ ಚಿತ್ರವನ್ನ ಸ್ಪಷ್ಟವಾಗಿ ಕಾಣುವಂತೆ ನಿಂತ್ಕೊಳ್ಳಿ. ಯಾರು ಸಹ ಗೊಂದಲ ಮಾಡ್ಕೊಂಡು ಒಬ್ರಿಗೊಬ್ರು ಬೇರೆಯವ್ರು ಕೊಟ್ಟು ಬನ್ನಿ, ಪರವಾಗಿಲ್ಲ. ವಸಂತಿ ಕುಮಾರಿ ಮೇಡಮ್ ಕರೀಲಿಕ್ಕಾಗಲ್ಲ, ಬನ್ನಿ. ಒಂದು ನಿಮಿಷ ಹಿಡ್ಕೊಂತೀರಾ? ಆಗುತ್ತಾ? ನೋಡ್ತೀರಾ? ಹಿಂಗೆ ಹಿಡ್ಕೊಂತೀರಾ? ಶೇಕ್ ಆಗುತ್ತೆ. ದಯವಿಟ್ಟು ಅವಕಾಶ ಮಾಡಿಕೊಡಿ. ಬನ್ನಿ, ಆಯ್ತಾ? ನೀವು ಛಾಯಾಗ್ರಹಗಳು ಅಷ್ಟೇ ಆದ ನಂತರ ನೀವು ಬನ್ನಿ ಸರ್. ನೀವು ಬನ್ನಿ ಸರ್.